ಯಾರು ಇಲ್ಲ, ಅವನೇ ಆಗ್ತಾನೆ ಸಾಯೋವರೆಗೂ. ನರೇಂದ್ರ ಮೋದಿನೇ. ಏಜ್ ಆಗಲಿ ಏನಾಗಲಿ, ಅಕಸ್ಮಾತ್ ಸತ್ತರೆ ಯಾರು ಅಂತ ನಾವು ಹೇಳೋಕ್ಕಾಗಲ್ಲ. ಪೂರ್ತ ಪ್ರಪಂಚ ಎಲ್ಲ ಸುತ್ಕೊಂಡ್ಬಂದು ಭಾರತ ದೇಶ ಏನು ಅನ್ನೋದು ತೋರಿಸ್ತಾ. ಕಾಂಗ್ರೆಸ್ನವ್ರು ಯಾರೂ ಇಲ್ಲ, ಅಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಅವನೊಬ್ಬ ಈಗ ಪುಡಾರಿ ಒಬ್ಬ ಇದ್ದಾನಲ್ಲ, ರಾಹುಲ್ ಗಾಂಧಿ, ಏನೂ ಪ್ರಯೋಜನ ಇಲ್ಲ. ಅಮಿತ್ ಶಾನಿಗೆ ಅಷ್ಟು ಟ್ಯಾಲೆಂಟ್ ಇಲ್ಲ ರೀ, ಮೋದಿ ಥರ ಟ್ಯಾಲೆಂಟ್ ಇಲ್ಲ. ಕರಪ್ಟ್ ಇಲ್ಲ ಕೆಲಸ. ಆಮೇಲೆ ರೋಡಿಸಮ್, ಮೇನ್ ರೋಡಿಸಮ್ ಎಲ್ಲ ಕಡೆ ಈಗ ಅದೇ ಜಾಸ್ತಿ ಆಗೋಗಿ. ಯಾರು ಇಲ್ಲ, ಅವನೇ ಆಗ್ತಾನೆ ಸಾಯೋವರೆಗೂ. ನರೇಂದ್ರ ಮೋದಿನೇ. ಏಜ್ ಆಗಲಿ ಏನಾಗಲಿ, ಅಕಸ್ಮಾತ್ ಸತ್ತರೆ ಯಾರು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಆ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಇರ್ತಾರೋ ಯಾರು ಇರಲ್ವೋ ಗೊತ್ತಿಲ್ಲ. ಈಗ ಕೆಲವ್ರು ಹೇಳ್ತಾರೆ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಆಗ್ತಾನೆ ಅಂತ. ಅದು ಆಗುತ್ತಾನೋ ಬಿಡ್ತಾನೋ, ಇಷ್ಟೊಂದು ಟ್ಯಾಲೆಂಟ್ ಇಲ್ಲ ಮೋದಿಯಷ್ಟು. ವಿಶ್ವ ಪೂರ್ತ ಪ್ರಪಂಚ ಎಲ್ಲ ಸುತ್ಕೊಂಡ್ಬಂದು ಭಾರತ ದೇಶ ಏನು ಅನ್ನೋದು ತೋರಿಸ್ತಾ. ಆ ಥರ ಮಾಡೋರು ಭಾರಿ ಕಡಿಮೆ. ಈಗ ಕಾಂಗ್ರೆಸ್ನವ್ರು ಇದ್ದರು, ನೆಹರು ಇದ್ದರು, ಇಂದಿರಾ ಗಾಂಧಿ ಇದ್ದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು, ಯಾರ್ಯಾರು ಇದ್ದರು, ಆದರೂ ಆ ಥರ ಮಾಡೋಕ್ಕಾಗಲಿಲ್ಲ. ಈಗ ನರೇಂದ್ರ ಮೋದಿ ಮಾಡ್ತಾ ಇದ್ದಾನೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹೌದು, ನಾವು ಓಟ್ ಹಾಕೋದು ಅವ್ರಿಗೆ. ಅಲ್ಲಣ್ಣ, ಅದರಲ್ಲಿ ಕಾಂಗ್ರೆಸ್ನವ್ರಿಗೆ ಯಾರೂ ಇಲ್ಲ, ಅಲ್ಲಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಈಗೆಲ್ಲ ನರೇಂದ್ರ ಮೋದಿ ಇದು ಕ್ಯಾಬಿನೆಟ್ಟಲ್ಲಿ ಇಲ್ಲದೇ ಇದ್ರೂ ಅವನ್ನ ಸಂಸ್ಕೃತಿ ಮತ್ತು ಅವನ್ನ ಇದು ಆಡಳಿತ ನೋಡಿ ಕಾಂಗ್ರೆಸ್ನವ್ರು ವಾಪಸ್ ಮೋದಿ ಹತ್ರ ಬರ್ತಾ ಇದ್ದಾರೆ. ಈಗ ನೋಡಿ, ಮೊನ್ನೆ ಪ್ರಚಾರಕ್ಕೆ ಹೋದ ಒಬ್ಬ ಕಾಂಗ್ರೆಸ್ನವನು, ಯಾರು ಮೋದಿಯನ್ನು ನಂಬಿಕೊಂಡು ಮೋದಿ ಅವನ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಎಲ್ಲ ಪ್ರಚಾರ ಮಾಡ್ಕೊಂಬ, ಪಾಕಿಸ್ತಾನ ಮತ್ತು ನಮ್ಮ ಇಂಡಿಯಾಕ್ಕೆ ಯಾಕೆ ಗಲಾಟೆ ಆಯಿತು, ಯಾಕೆ ಯುದ್ಧ ಆಯಿತು ಅನ್ನೋದು ತೋರಿಸ್ಕೊಂಡು, ಯಾಕೆ ನಾವು ಮಾಡ್ತಾಯಿದ್ದೀವಿ ಅನ್ನೋದು ತೋರಿಸ್ಕೊಂಬ ಅಂತ ಮೋದಿ ಕಳಿಸಿ. ಆಮೇಲೆ ಇನ್ನೇನಣ್ಣ, ಅಯ್ಯೋ ಅಣ್ಣ, ಅವನೊಬ್ಬ ಈಗ ಪುಡಾರಿ ಒಬ್ಬ ಇದ್ದಾನಲ್ಲ, ರಾಹುಲ್ ಗಾಂಧಿ, ಏನೂ ಪ್ರಯೋಜನ ಇಲ್ಲ. ಅದೇ ಅಪ್ಪ ಮಾತಾಡೋಕ್ಕೆ ಬರಲ್ಲ, ಏನಿಲ್ಲ, ಸುಮ್ಮನೆ ಏನೋ ಲೂಸ್ ಟಾಕ್ ಮಾತಾಡ್ಕೊಂಡು ತಿರುಗ್ತಾನೆ ಅಷ್ಟೇ. ಅಲ್ಲಂಡ ಅದು ಯಾವ್ಯಾವುದೋ ಊರಿಗೆ ಹೋಗಿ ವರ್ಷಕ್ಕೆ 3 ತಿಂಗಳು ಅಲ್ಲ ಇದಾಗ್ತಾನೆ ಅಷ್ಟೇ. ಅದು ಹೇಳಲ್ಲ, ಅವ್ನು ಹೇಳೋಣ. ಅಮಿತ್ ಶಾ ಬರೋದೇ ಇಲ್ಲ ಮಗ. ಅಮಿತ್ ಶಾನಿಗೆ ಅಷ್ಟು ಟ್ಯಾಲೆಂಟ್ ಇಲ್ಲ ರೀ, ಮೋದಿ ಥರ ಟ್ಯಾಲೆಂಟ್ ಇಲ್ಲ. ಇದ್ದರೆ ಅವನೇ ಅಷ್ಟೇ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟ್ರು. ಸುಮಾರಾಗಿ ಒಂದು 10% ಇದ್ದಾನೆ. ಯೋಗಿ ಆದಿತ್ಯನಾಥ್ ಅವನು ಬರ್ಬೋದು ಅಷ್ಟೇ. BJP ಕ್ಯಾಂಡಿಡೇಟು ಅವನು, ಉತ್ತರ ಪ್ರದೇಶ ಚೀಫ್ ಮಿನಿಸ್ಟ್ರು, ಅವನು ಬರ್ತಾನೆ. ಅವನು ಮೋದಿ ಥರನೇ ಎಲ್ಲ ಮಾಡ್ಕೊಂಡು ಬರ್ತಾನೆ ಅಂತ ನಮ್ಮ ಊಹೆ. ಇನ್ನೂ ಯಾರೂ ಇಲ್ಲ, ಶಾನೂ ಇಲ್ಲ, ಪೀನೂ ಇಲ್ಲ, ಯಾರೂ ಇಲ್ಲ. ನೆಕ್ಸ್ಟು ಅವನೇ. BJP ಯೋಗೇಶ್ವರ್ ಆದಿತ್ಯನಾಥ್ ನಮಗೆಲ್ಲ ಅದೇ ಇದಾಗೋಗಿದೆ. ನನ್ನ ಪ್ರಕಾರ ಅವ್ರಿಗಿಂತ ಚೆನ್ನಾಗಿ ಮಾಡ್ತಾರೆ ಅಂತ ನಮಗೆ. ಅವ್ರಿಗಿಂತ ಇನ್ನೂ ಒಂದು ಸ್ಟೆಪ್ ಜಾಸ್ತಿನೇ ಇರುತ್ತೆ ಸರ್. ಈಗ ಅಲ್ಲೇ ಚೇಂಜಸ್ ನೋಡಿದಿರಲ್ಲ, ಆವಾಗ ಆರಾಮಾಗಿ ಆಗೇ ಆಗುತ್ತೆ ತಾನೇ. ಈಗ ಅಲ್ಲಿ ಆ ಸ್ಟೇಟ್ದೇ ನೋಡಿದ್ಮೇಲೆ ಈಗ ಇನ್ನು ಇಂಡಿಯಾ ಅಂದಮೇಲೆ ನೀನು ಮಾತಾಡೋಂಗೆ ಇಲ್ವಲ್ಲ, ಇದ್ದೇ ಇರುತ್ತಲ್ಲ. ಇನ್ನು ಚೇಂಜಸ್ 100% ಆಗೇ ಆಗುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ಅವರು ಆಡಳಿತ ಮಾಡೋದು ಏನೆಲ್ಲ ಬದಲಾವಣೆ ಆಗ್ಬೋದು, ಆದರೆ ಇದು ಚೆನ್ನಾಗಿರುತ್ತೆ ಅಂದರೆ ಏನಾಗಬೇಕು ಸರ್? ಫಸ್ಟ್ ಕರಪ್ಟ್ ನಿಲ್ಲತ್ತೆ ಅನ್ಸುತ್ತೆ. ಆಮೇಲೆ ರೋಡಿಸಮ್, ಮೇನ್ ರೋಡಿಸಮ್ ಎಲ್ಲ ಕಡೆ ಈಗ ಅದೇ ಜಾಸ್ತಿ ಆಗೋಗಿದೆ. ಬರೀ ರೋಡಿಸಮ್ಮೇ ಆಗೋಗಿದೆ, ಅದೇ ಜಾಸ್ತಿ ಆಗಿದೆ ಅಷ್ಟೇ. ಕಾಂಗ್ರೆಸ್ ಯಾವುದೋ ಅಭ್ಯರ್ಥಿ ನೀವು ಬಯಸಲ್ಲ? ಇಲ್ವೇ ಇಲ್ಲ. ಯಾರಾದ್ರೂ ಹೆಸರು ತಗೋಬೇಕಂದ್ರೆ ಯಾರು ತಗೋಬೋದು? ನಾವು ಇಲ್ವೇ ಇಲ್ಲ ನಮ್ಮದು, ಯಾರು ಗೊತ್ತಿಲ್ಲ ಇಲ್ವೇ ಇಲ್ಲ. BJP BJP